ಹಲೋ ಎವ್ರಿವನ್. ಈ ವ್ಲಾಗ್ ಬಂದು ಸ್ಯಾಟರ್ಡೆ ಸಂಡೇದು. ಏನಪ್ಪ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆಟೋದಲ್ಲಿ ಅಂತ ಕೇಳಿದ್ರೆ, ನಾವು ಅಣ್ಣನ ಮನೆಗೆ ಹೋಗಿದ್ವಿ. ನನ್ನ ಅಣ್ಣ ಮನೆಗೆ ಹೋಗಿದ್ದು. ಹರ್ಷ ಬಂದು ಅವ್ರ ಫ್ರೆಂಡ್ ಮದುವೆ ಇದೆ, ಕೊಲೀಗ್ ಮದುವೆ ಇದೆ ಅಂತ ಬಳ್ಳಾರಿಗೆ ಹೋಗಿದ್ರು. ಸೊ ಹಾಗಾಗಿ ನಾನು ನಮ್ಮ ಅಣ್ಣ ಮನೆಗೆ ಹೋಗಿದ್ದೆ. ಡೇ ತುಂಬಾ ಚೆನ್ನಾಗಿತ್ತು, ತುಂಬಾ ಚಳಿ ಇತ್ತು ಕೂಡ. ನಾವು ಮಾರ್ನಿಂಗೇ ಹೋಗಿದ್ವಿ. ರೋಹನ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ಕೂಡ ಬಾಬಿ ಜೊತೆ ಸೈಕಲಲ್ಲಿ ಒಂದು ಲಾಂಗ್ ರೈಡ್ ಹೋಗಿ ಬಂದೆ. ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸೈಕಲ್ ತೊಗೊಂಡಿದ್ದು, ತುಂಬ ಖುಷಿ ಆಯಿತು. ಮಾಮ ಜೊತೆ ಇದ್ದರೆ ರೋಹನ್ಗೆ ದಿನ ಕಳೆದಿದ್ದು ಗೊತ್ತಾಗಲ್ಲ. ನೋಡಿ ಅವನು ಎಷ್ಟು ಎಂಜಾಯ್ ಮಾಡಿಸ್ತಾನೆ ಅಂತ. ಅವರಿಬ್ಬರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ರು. ಸ್ವಿಮ್ ಮಾಡಿ ಫುಲ್ ಎಂಜಾಯ್ ಮಾಡಿಕೊಂಡು ಬಂದಿದ್ದಾಯಿತು. ಅವನೀಗ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ದಾನೆ ಕ್ರಿಸ್ಮಸ್ ಹಾಲಿಡೇಸ್ಗೆ ಮಾಮ ಮನೆಗೆ ಹೋಗೋದು ಅಂತ ಹೇಳಿಬಿಟ್ಟು. ಅಷ್ಟು ಎಂಜಾಯ್ ಮಾಡ್ದ. ನಾವು ಸ್ವಲ್ಪ ಬ್ಯುಸಿ ಇದ್ದ ಟೈಮಲ್ಲಿ ರೋಹನ್ ಸ್ವಲ್ಪ ಕಾರ್ಟೂನ್ ನೋಡ್ಕೊಂಡು ಕೂರ್ತಿದ್ದ. ಈ ಮಿರರ್ ಫುಲ್ಲು ಖುಷಿ ಕೊಟ್ಬಿಟ್ಟಿತ್ತು ಅವನಿಗೆ. ಆ ಲೈಟ್ ಆನ್ ಆಫ್ ಮಾಡಿಕೊಂಡು ಅಗ್ಲಗ್ಲ ಆ ಮಿರರ್ ಮುಂದೆ ನಿಲ್ಲೋದೇ ಅವ್ನ ಕೆಲಸ ಆಗೋಗಿತ್ತು. ನೈಟು ಸ್ವಲ್ಪ ಡಿನ್ನರ್ ಮಾಡಿಕೊಂಡು ಹಾಗೆ ವಾಕ್ ಮಾಡಿಕೊಂಡು ಬಂದ್ವಿ. ಬರೀ ಕಾಲಲ್ಲಿ ಸ್ಲಿಪ್ಪರ್ ಬಿಟ್ಟು ನಡೆದಿದ್ದು ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ನಮ್ಮೂರುಗಳಲ್ಲಿ ನಾವು ಮಾಡ್ತಾಯಿದ್ವಿ, ಬಟ್ ಬೆಂಗಳೂರಲ್ಲಿ ಈ ಥರ ಜಾಗ ಸಿಗೋದು ಕಷ್ಟನೇ. ಅವ್ರ ಕಮ್ಯುನಿಟಿಲಿ ಸ್ಟೇ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲೆಲ್ಲ ಹೋಗಿ ಬಂದಿದ್ದು. ತುಂಬಾ ಹ್ಯೂಜ್ ಕಮ್ಯುನಿಟಿ ಇದೆ, ಹಾಗಾಗಿ ಎಲ್ಲಿ ನೋಡಿದ್ರೂ ಗ್ರೀನರಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಫುಲ್ ಫಾಗ್ ಇದೆ, ನೀಟಾಗಿ ಕಾಣಿಸ್ತಾನೆ ಇಲ್ಲ ಮುಂದೆ ಏನಿದೆ ಅಂಥೇಳಿ. ತುಂಬಾ ಚೆನ್ನಾಗಿತ್ತು ಕ್ಲೈಮೇಟು. ನಮ್ಮ ಬ್ಯಾಂಗ್ಳೂರಲ್ಲಿ ಕ್ಲೈಮೇಟ್ ಹೇಳಬೇಕಾಗಿ ಎಷ್ಟು ಚೆನ್ನಾಗಿರುತ್ತೆ ಯಾವಾಗೂ. ಆ್ಯಂಡ್ ಇದು ಸ್ವಲ್ಪ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿತ್ತು. ರೋಹನ್ ನೋಡಿ ಕ್ಯಾಪ್ ಹಾಕ್ಕೊಂಡು ವಾಕಿಂಗ್ ಬಂದ. ಅವನಿಗೆ ಒಟ್ಟೆ ಕ್ಯಾಪ್ ಹಾಕೋದು ಇಷ್ಟ ಇರಲಿಲ್ಲ, ಬಟ್ ಚಳಿ ಇದೆ ಹಾಕು ಅಂತ ಫೋರ್ಸ್ ಮಾಡಿದ್ದಕ್ಕೆ ಆ ಥರ ಎಕ್ಸ್ಪ್ರೆಷನ್ ವಿಡಿಯೋದಲ್ಲಿ. ಒಂದು ಸ್ಮಾಲ್ ವಾಕು ಫ್ರೆಶ್ ಏರಲ್ಲಿ ತುಂಬಾ ಚೆನ್ನಾಗಿತ್ತು. ಮಕ್ಳಿಗೆ ಕೇಳಬೇಕಾ ಎಲ್ಲನೂ ಟ್ರೈ ಮಾಡಬೇಕಂತ. ಸೊ ರೋಹನ್ ಕೂಡ ಟ್ರೈ ಮಾಡ್ದ ಇದನ್ನೆಲ್ಲ. ಆ ಟೈಮಲ್ಲಿ ನಾನು ಬಾಬಿ ಮತ್ತೆ ವಾಕ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಈ ಸಲ. ಚೆನ್ನಾಗಿತ್ತು. ನನ್ನ ಸಂಡೇ ತುಂಬಾ ಚೆನ್ನಾಗಿತ್ತು ಅಣ್ಣ ಬಾಬಿ ಜೊತೆ. ನಾನು ಮತ್ತೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹೋಗಬೇಕು ಅಂತ. ಡೇ ಕಳೆದಿದ್ದು ಗೊತ್ತಾಗಿಲ್ಲ. ಇಲ್ಲಿ ನೋಡಿ ಮಾಮ ಅಳಿಯ ಮತ್ತೆ ಬಂದರು. ಫುಲ್ ಜಾಗ್ ಮಾಡ್ಕೊಂಡು ಬಂದರು. 6 ರೌಂಡ್ ಹೊಡೆದೆ ಮಮ್ಮಿ ಅಂತ ಹೇಳ್ತಾ ಇದ್ದ ಮಾಮ ಜೊತೆ. ಮಾಮ ಜೊತೆ ಇದ್ದರೆ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಕಲಿತಿರ್ತಾನೆ. ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಹಿ ಲವ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್. ಆ್ಯಂಡ್ ನಾನು ನಮ್ಮಣ್ಣ ಜೊತೆ ಒಂದು ಸೈಕಲ್ ರೈಡ್ ಹೋಗಿ ಬಂದೆ. ಇಟ್ ವಾಸ್ ಅ ವೆರಿ ಶಾರ್ಟ್ ರೈಡ್. ಬಾಬಿ ಜೊತೆ ಹೋದಷ್ಟು ಲಾಂಗ್ ಇರಲಿಲ್ಲ, ಬಿಕಾಸ್ ಅವ್ನ ಫ್ರೆಂಡ್ ಮೀಟ್ ಆದ. ಸೊ ಅವನು ಫ್ರೆಂಡ್ ಜೊತೆ ಹೋಗಿದ್ದ ಸಲುವಾಗಿ ನಾನು ಸ್ವಲ್ಪ ಶಾರ್ಟ್ ರೈಡ್ ಹೋಗಬೇಕಾಯ್ತು. ಉರಿಯುತ್ತೆ ಅದು. ನಮ್ಮ ರೋಹನ್ಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅವನು ಪ್ಲೇ ಏರಿಯಾಗೆ ಹೋಗಿ ಬಾಬಿ ಜೊತೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾನೆ. ನಾನು ಸೈಕಲ್ ರೈಡ್ ಹೋದಾಗ ಅಣ್ಣ ಜೊತೆ. ಇವರೇ ನಮ್ಮ ಬಾಬಿ. ಕೀಬೋರ್ಡ್ ತುಂಬ ಚೆನ್ನಾಗಿ ನುಡಿಸ್ತಿದ್ರು. ಅವ್ರ ಇಂಟ್ರೆಸ್ಟ್ ಮೇಲೆ ಕಲ್ತಿರೋದು. ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಅವರು ಕೀಬೋರ್ಡ್ ಯೂಸ್ ನೋಡಿದ್ದು. ಸೊ ನೈಸ್ಲಿ ಶಿ ಡಿಡ್. ಆ್ಯಂಡ್ ಇಲ್ಲಿ ನೋಡಿ, ಅವ್ರು ನೋಡಿ ಇನ್ಸ್ಪೈರ್ ಆಗಿರೋ ನಮ್ಮ ರೋಹನ್. ಇವನು ಕೂಡ ಕಲಿಬೇಕು ಅಂತ ಇದ್ದಾನೆ. ನೋಡೋಣ ಇನ್ ಫ್ಯೂಚರ್ ಅವ್ನಿಗೆ ಇಂಟ್ರೆಸ್ಟ್ ಇದೆ, ಕಳಿಸೋಣ. ನನ್ನ ಫ್ರೆಂಡ್ ಇವರು. ಅವ್ರು ಬಂದ ತಕ್ಷಣ ನಾವು ಸಾಂಗ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕನ್ನಡ, ಹಿಂದಿ ಎಲ್ಲ ಸಾಂಗ್ಸು. ತುಂಬಾ ಮಜಾ ಬಂತು. ಇಲ್ಲಿ ಅಣ್ಣ ನನ್ನ ಕರಿತಾ ಇದ್ದಾನೆ, ನೀನೊಂದು ಹಾಡು ಬರ್ತಿದ್ದಲ್ಲ ಹೇಳ್ಬಾ ಅಂತ. ಕೊನೆಗೂ ನಾ ಹಾಡು ಹೇಳಲಿಲ್ಲ. ಅಟ್ ಲಾಸ್ಟ್ ಈವ್ನಿಂಗಲ್ಲಿ ಓಕೆ ಅಂತೇಳ್ಬಿಟ್ಟು 1-2 ಲೈನ್ ಬರೆದಿರೋದನ್ನು ಹಾಡಿದ್ದಾಯಿತು. ಯಾವಾಗೋ ಸಣ್ಣೋಳಿದ್ದಾಗ ಬರೆದಿದ್ದು. ಅವನು ಇನ್ನೂ ನೆನ್ಪಿಟ್ಕೊಂಡು ಹೇಳು ಅಂತ ಕೇಳ್ತಾ ಇದ್ದ. ಯಾರೋ ಬಂದು ಕರೆಕ್ಟ್ ಟೈಮಿಗೆ ಬೆಲ್ ಮಾಡಿದ್ರು. ಮಕ್ಕಳಿದ್ದಾಗ ಆ್ಯಸ್ ಯೂಶುವಲ್ ನಾವು ಹೇಳ್ತೀವಲ್ಲ ದೊಡ್ಡವರು, ಹೋಗು ಡೋರ್ ತೆಗಿ, ಇದಕ್ಕೆ ನೀವಿರೋದು ಅನ್ನೋ ಥರ ಬಾಬಿ ತಮಾಷೆ ಮಾಡ್ತಾಯಿದ್ರು. ರೋಹನ್ ಕೂಡ ತುಂಬ ಎಂಜಾಯ್ ಮಾಡ್ದ. ಬಟ್ ಲಾಸ್ಟಿಗೆ ನಾವು ಬರೀ ಸಾಂಗ್ಸ್ ಹೇಳ್ಕೊಂಡು ಕೂತಾಗ ಬೋರ್ ಹೊಡಿತು ಅವನಿಗೆ. ಆವಾಗ ಗೇಮ್ ಆಡ್ಕೊಂಡು ಕೂತ್ಕೊಂಡ ಅವನು. ಇವರಿಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ಸೊ ಸಮ್ಟೈಮ್ಸ್ ಅವರಿಬ್ಬರದ್ದೇ ಸಾಂಗ್ಸ್ಗಳು ಎಂಜಾಯ್ ಮಾಡಿಕೊಂಡು ಹಾಡ್ತಾಯಿದ್ರು.
ನನ್ನ ಪ್ರಕಾರ ನಾವೆಷ್ಟೇ ಬೆಳೆದರೂ ಎಷ್ಟೇ ದೊಡ್ಡವರಾದರೂ ನಮ್ಮದು ಅಂತ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸ್ ಅನ್ನೋದಿರಬೇಕು. ಆ ಸಂಬಂಧಗಳನ್ನ ಬಿಟ್ಕೊತ ಹೋದಂಗೆಲ್ಲ ನಾವು ತುಂಬಾ ಕಳ್ಕೊತೀವಿ ಜೀವನದಲ್ಲಿ. ಇದನ್ನು ಮಾತ್ರ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಬ್ಯುಸಿ ಲೈಫಲ್ಲಿ ಟೈಮ್ ಮಾಡಿಕೊಂಡು ನಮ್ಮವ್ರ ಜೊತೆ ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಖುಷಿಯಾಗತ್ತೆ. ನಮ್ಮ ಬಾಬಿ ಬೆಸ್ಟ್ ಕುಕ್ ಅಂತ ಹೇಳ್ಬೋದು. ಅವ್ರ ಕಡೆ ಸ್ಪೆಷಲ್ ಮಿಸಲ್ ಪಾವ್ ಮಾಡಿಕೊಟ್ಟಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ನಾನು ಅದ್ರದ್ದೆಲ್ಲ ಫೋಟೋ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ನೋಡಿ, ನಮ್ಮ ರೋಹನ್ ನಂದು ಒಂದಿರಲಿ ಸಾಂಗ್ ಅಂತೇಳಿ ಸಜೆಸ್ಟ್ ಮಾಡ್ತಾ ಇದ್ದಾನೆ ಸಾಂಗ್ನ. ಅವ್ನ ಸಾಂಗ್ಸ್ ಎಲ್ಲ ಕೇಳೋದು ಕಮ್ಮಿ, ಹಾಗಾಗಿ ಎಲ್ಲ ಸಾಂಗ್ಸು ಗೊತ್ತಿರಲಿಲ್ಲ. ಅವನಿಗೆ ತುಂಬ ಬೋರ್ ಹೊಡಿತು ಮಿಡಲಲ್ಲಿ, ಬಟ್ ಗೇಮ್ಸ್ ಆಡ್ಕೊತ ತುಂಬ ಎಂಜಾಯ್ ಮಾಡ್ದೆ. ಆಮೇಲೆ ಅಟ್ ಲಾಸ್ಟ್ ನಮ್ಮ ಅಣ್ಣ ಬಾಬಿ ಬಂದು ನನ್ನ ರೋಹನ್ನು ಮನೆಗೆ ಡ್ರಾಪ್ ಮಾಡಿ ಹೋದರು ಅವತ್ತು ನೈಟು. ಇದಾಗಿತ್ತು ನನ್ನ ವೀಕೆಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.